ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಏನೆಲ್ಲ ಮಾಡಿದ್ರೂ ಮನೆಯಲ್ಲಿ ಮತ್ತೆ ಹಳೆ ಬಟ್ಟೆಗಳು ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ನಾನಿವತ್ತು ಇನ್ನೂ ಒಂದು ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ. ಈ ಹಳೆ ಬಟ್ಟೆಗಳನ್ನು ಏನು ಮಾಡಬಹುದು ಅಂತ. ಇದರ ಜೊತೆಗೆ ನಿಮಗೊಂದು ಖಾಲಿಯಾಗಿರುವಂತಹ ಅಕ್ಕಿ ಚೀಲ ಬೇಕಾಗುತ್ತೆ. ಇದೆರಡನ್ನೂ ಉಪಯೋಗಿಸಿ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ವಸ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹಳೆ ಬಟ್ಟೆಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಡಿ. ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ಈ ತರಹ ಹಳೆ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವುಗಳಿಂದ ಏನನ್ನಾದರೂ ಮಾಡುವಾಗ ಕೆಲಸ ಬೇಗನೆ ಆಗುತ್ತೆ. ಇಲ್ಲಿ ನೋಡಿ, ನಾನೊಂದಷ್ಟು ಬಟ್ಟೆಗಳನ್ನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕತ್ತರಿಸಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಈಗ ಕಟ್ ಮಾಡಿಕೊಂಡಂತಹ ಬಟ್ಟೆಗಳನ್ನು ಸೈಡಿಗಿಟ್ಟು ಅಕ್ಕಿ ಚೀಲ ತಗೊಳ್ಳಿ. ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿ ಚೀಲ ಇದ್ದೇ ಇರುತ್ತೆ. ಅದರ ಮೇಲೆ ಈ ಥರ ದಾರ, ಹೊಲಿಗೆ ಏನಾದರೂ ಇದ್ದರೆ ಕಟ್ ಮಾಡಿ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ. ಕೇವಲ ಒಂದು ಕಡೆಗೆ ಮಾತ್ರ ಪೂರ್ತಿಯಾಗಿ ಓಪನ್ ಮಾಡ್ಕೋಬೇಕು. ಅಕ್ಕಿನ ಪ್ಯಾಕ್ ಮಾಡೋವಾಗ ಈ ತರಹ ಹೊಲಿದು ಬಿಟ್ಟಿರ್ತಾರೆ ಅಲ್ವಾ, ಆ ದಾರನ ಕಟ್ ಮಾಡಿ ನೋಡಿ. ಒಂದು ಸೈಡ್ನಲ್ಲಿ ಈ ಅಕ್ಕಿಯ ಚೀಲಕ್ಕೆ ಜಿಪ್ ಇದೆ. ಈ ತರಹ ಜಿಪ್ ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆ ನಂತರ ಹೇಳ್ತೀನಿ. ಜೊತೆಯಲ್ಲಿ ಸೈಡ್ಗೆ ಒಂದೇನೋ ಟ್ಯಾಗ್ ಕೂಡ ಇದೆ, ಅದನ್ನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನೋಡಿ, ಎಲ್ಲ ರೆಡಿ ಆಯಿತು. ಈಗ ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ಕಟ್ ಮಾಡಿಕೊಂಡಂತಹ ಹಳೆಯ ಬಟ್ಟೆಗಳ ತುಂಡುಗಳನ್ನು ತುಂಬುತ್ತಾ ಹೋಗಿ. ಆದಷ್ಟು ಒತ್ತೊತ್ತಿಗೆ ಬಟ್ಟೆಗಳನ್ನು ತುಂಬಿ, ಮಧ್ಯೆ ಮಧ್ಯೆ ಹೆಚ್ಚಿಗೆ ಗ್ಯಾಪ್ ಉಳಿಬಾರ್ದು. ಫ್ರೆಂಡ್ಸ್, ಹಳೆ ಬಟ್ಟೆಗಳ ಉಪಯೋಗಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಗಳಿದ್ದಾವೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ನಲ್ಲಿ ನೀವು ಚೆಕ್ ಮಾಡಬಹುದು. ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ. ಅದರಲ್ಲಿರೋ ವಿಡಿಯೋಗಳು ಖಂಡಿತ ನಿಮಗೆ ಎಲ್ಲವೂ ಇಷ್ಟ ಆಗುತ್ತೆ. ನೋಡಿ, ಈಗ ಕಟ್ ಮಾಡ್ಕೊಂಡಿದ್ದಂತಹ ಎಲ್ಲ ಹಳೆ ಬಟ್ಟೆಗಳನ್ನು ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ತುಂಬಿ ನಾನಿಲ್ಲಿ ಇದರ ಜಿಪ್ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ತರುವ ಅಕ್ಕಿ ಚೀಲದಲ್ಲಿ ಈ ತರಹ ಜಿಪ್ ಇರಲಿಲ್ಲ ಅಂದರೆ ನೀವು ಅಲ್ಲಿ ಸೂಜಿ ದಾರದಿಂದ ಹೊಲಿಬಹುದು. ಇಷ್ಟಾದ ನಂತರ ನೋಡಿ, ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಈ ಥರ ಕೈಯಿಂದ ಒತ್ತಿ. ಹೀಗೆ ಮಾಡೋದ್ರಿಂದ ಬಟ್ಟೆಗಳೆಲ್ಲ ಕ್ಲೀನಾಗಿ ಫ್ಲ್ಯಾಟ್ ಆಗುತ್ತೆ. ಆ ನಂತರ ನೋಡಿ, ಇದರ ಹ್ಯಾಂಡಲ್ ಇತ್ತಲ್ವಾ, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಒಂದು ಸೈಡ್ನಲ್ಲಿ ಇದರ ಥಿಕ್ನೆಸ್ ಗೊತ್ತಾಗ್ತಾ ಇದೆ ಅಲ್ವಾ? ಇಷ್ಟು ದಪ್ಪಕ್ಕೆ ಕರೆಕ್ಟಾಗಿ ಬಟ್ಟೆಗಳನ್ನು ತುಂಬಬೇಕು. ಇನ್ನೂ ಏನಾದರೂ ಮಧ್ಯ ಗ್ಯಾಪ್ ಅನಿಸಿದರೆ ಇನ್ನೊಂದು ಸ್ವಲ್ಪ ಬಟ್ಟೆಗಳನ್ನು ಹಾಕಬಹುದು. ಇದು ಜಿಪ್ ಇರೋದ್ರಿಂದ ನಾನು ತೆಗೆದು ಹಾಗೆ ಹಾಕ್ತಾ ಇದ್ದೀನಿ. ನೀವು ಹೊಲಿಯೋದಾದರೆ ಹೊಲಿಯೋದಕ್ಕಿಂತ ಮುಂಚೆ ಇದರ ಥಿಕ್ನೆಸ್ನ ಕರೆಕ್ಟಾಗಿ ನೋಡಿಕೊಂಡು ಆ ನಂತರ ಹೊಲಿದ್ಬಿಡಿ. ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಯಿತು ಅಲ್ವಾ, ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಇಲ್ಲಿ ಏನು ರೆಡಿ ಆಯಿತು ಅಂತ. ನೋಡಿದ್ರಲ್ಲ, ವೇಸ್ಟ್ ಆದ ಬಟ್ಟೆಗಳು ಹಾಗೆ ಖಾಲಿ ಅಕ್ಕಿ ಚೀಲದಿಂದ ಒಂದು ದಿಂಬನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ. ಇದಕ್ಕೆ ಒಂದು ದಿಂಬಿನ ಕವರ್ ಹಾಕಿಬಿಟ್ರೆ ನಿಮ್ಮ ಮನೆಯಲ್ಲಿ ನೀವೇ ತಯಾರು ಮಾಡಿದ ಒಂದು ಪಿಲ್ಲೋ ರೆಡಿ ಆಯಿತು. ಇದಕ್ಕೆ ನೀವು ಪಿಲ್ಲೋ ಕವರನ್ನು ಕೂಡ ಮನೆಯಲ್ಲೇ ಮಾಡ್ಕೋಬಹುದು. ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸಿಕೊಟ್ಟಿದ್ದೀವಿ. ಇದೇ ರೀತಿಯ ಹಲವಾರು ಉಪಯುಕ್ತ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ, ಎಲ್ಲ ವಿಡಿಯೋಸ್ಗಳನ್ನು ನೋಡಿ, ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ. ನೋಡಿ, ಈ ತರಹ ನೀವು ಇಟ್ಟುಬಿಟ್ರೆ ಇದು ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮಾಡಿರುವಂತಹ ಪಿಲ್ಲೋ ಅಂತ ಗೊತ್ತಾಗೋದೇ ಇಲ್ಲ. ನಿಮ್ಮೆಲ್ಲರ ಹತ್ರನೂ ಈ ತರಹ ಹಳೆ ಲೆಗ್ಗಿನ್ಸ್ಗಳು ಇದ್ದೇ ಇರುತ್ತೆ ಅಲ್ವಾ? ಉಪಯೋಗಿಸಿ ಸಾಕಾದ ಮೇಲೆ ಬಿಟ್ಟಿರ್ತೀವಿ, ಹಾಗೆ ಇಟ್ಬಿಟ್ಟಿರ್ತೀವಿ. ಇವುಗಳನ್ನು ಏನು ಮಾಡಬಹುದು?
ಹಳೆ ಟೀ ಶರ್ಟ್ಗಳು ಬನಿಯನ್ಗಳು ಆದರೆ ನೆಲ ಒರೆಸೋದಕ್ಕಾದರೂ ಉಪಯೋಗಿಸ್ತೀವಿ, ಆದರೆ ಲೆಗ್ಗಿನ್ಸ್ ಹಾಗೆ ಸರಿ ಹೋಗೋದಿಲ್ಲ ಅಲ್ವಾ? ಸೊ ಇದರಿಂದ ಒಂದು ಬೆಸ್ಟ್ ಉಪಯೋಗ ಏನು ಮಾಡಬಹುದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ವೇಸ್ಟ್ ಆಗಿರೋಂತಹ ಲೆಗ್ಗಿನ್ಸ್ನ 2ರಿಂದ 3 ಇಂಚಿನಷ್ಟು ಅಗಲ ಬರೋ ಹಾಗೆ ಪೂರ್ತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡ್ಕೊಂಡ ನಂತರ ಈ ತರಹ ಕಸಿಗಳು ಬರುತ್ತಲ್ವ, ಉದ್ದ ಇದ್ದಷ್ಟು ಒಳ್ಳೆಯದು, ಮಧ್ಯದಲ್ಲಿ ಎಲ್ಲೂ ಕಟ್ ಮಾಡಬೇಡಿ. ಈ ತರಹ ಕಟ್ ಮಾಡ್ಕೊಂಡಿರೋ ಕಸಿಗಳನ್ನು 3 ಮಾತ್ರ ಮೊದಲಿಗೆ ತಗೊಳ್ಳಿ. ಅವು 3ಅನ್ನು ಸೇರಿಸ್ಬಿಟ್ಟು ಒಂದು ಪೀಸ್ ಲೆಗ್ಗಿನ್ಸ್ದೇ ತುಂಡಿಂದ ಒಂದು ಸೈಡಿಗೆ ಕಟ್ಟಬೇಕು. ಸಾಕಷ್ಟು ಬಿಗಿಯಾಗಿಯೇ ಗಂಟು ಹಾಕಬೇಕು, ಅದು ಬಿಚ್ಕೋಬಾರ್ದು. ಈಗ ನೋಡಿ, ಆ ಗಂಟು ಹಾಕಿರೋ ಕಡೆಯಿಂದ 3 ಕಸಿಗಳಿರುತ್ತಲ್ವ, 3 ಎಳೆಗಳನ್ನು ಜಡೆ ಹೆಣಿಯೋ ರೀತಿ ಹೆಣಿತಾ ಬನ್ನಿ. ಇದು ಕೂಡ ಸಾಕಷ್ಟು ಬಿಗಿಯಾಗೇ ಜಡೆ ಹೆಣಿತಾ ಬರಬೇಕು. ಇದು ಗ್ರಿಪ್ ಸಿಗ್ತಿಲ್ಲ ಅಂದರೆ ಇಲ್ಲಿ ಗಂಟು ಹಾಕಿರ್ತೀವಲ್ವ, ಅದ್ರ ಮೇಲೆ ಒಂದು ಡಬ್ಬಿ ಹಿಡ್ಕೊಳ್ಳಿ, ಅಥವಾ ಅದನ್ನು ಕಾಲಿನಲ್ಲಿ ಹಿಡ್ಕೊಂಡು ಈ ತರಹ ಜಡೆ ಹೆಣಿತಾ ಹೋಗಿ. ನೋಡಿ, ಈಗ ಪೂರ್ತಿ ಒಂದು ಪೀಸ್ನಲ್ಲಿ ರೆಡಿ ಆಯಿತು. ಉಳಿದಿದ್ದನ್ನು ಕೆಳಗೆ ಕಟ್ ಮಾಡ್ಕೊಂಡ್ಬಿಡಿ. ಮೇಲೆ ಹೇಗೆ ಗಂಟು ಹಾಕಿದ್ವಿ ಅಲ್ವಾ, ಅದೇ ತರಹ ಕೆಳಗಡೆನೂ ಒಂದು ಬಟ್ಟೆಯಿಂದ ಕಟ್ಟಿಬಿಟ್ಟು ಬಿಗಿಯಾಗಿ ಗಂಟು ಹಾಕಬೇಕು. ಎಕ್ಸ್ಟ್ರಾ ಏನಾದರೂ ಉಳಿದಿರೋದನ್ನು ಕಟ್ ಮಾಡಿ ಕರೆಕ್ಟಾಗಿ ಈಕ್ವಲ್ ಮಾಡಿಟ್ಕೊಳ್ಳಿ. ಇದೇ ರೀತಿಯಾಗಿ ಇನ್ನೂ ಉಳಿದ ಪೀಸ್ಗಳಿದ್ವು ಅಲ್ವಾ, ಅವುಗಳನ್ನು 3 ತೊಗೊಂಡ್ಬಿಟ್ಟು ಇದೇ ತರಹ ಜಡೆ ಹೆಣಿಯೋ ರೀತಿ ಹೆಣೆದು ಇಟ್ಕೊಂಡ್ಬಿಡಿ. ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ನೋಡ್ತಾ ಈ ತರಹ ಜಡೆ ಹೆಣೆದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ನೋಡಿ, 2 ಲೆಗ್ಗಿನ್ಸ್ನಿಂದ ಇಷ್ಟು ಎಳೆಗಳು ರೆಡಿ ಆದವು. ಈಗ ಇವುಗಳಲ್ಲಿ ಒಂದನ್ನು ತಗೊಂಡ್ಬಿಟ್ಟು ನೋಡಿ ಈ ತರಹ ಸುತ್ತುತ್ತಾ ಹೋಗಿ. ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇಲ್ಲೂ ಕೂಡ ಆದಷ್ಟು ಗಟ್ಟಿಯಾಗಿ ಅಂದರೆ ಟೈಟಾಗಿ ಸುತ್ತಬೇಕು. ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಯಿತು ಅಂದ್ರೂ ಬಿಟ್ಕೊಂಡು ಬಿಡುತ್ತೆ. 3 ಎಳೆ ಸೇರಿಸಿ ಒಂದು ಜಡೆ ಹೆಣದಿನ ಥರ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಇಲ್ಲಿ ಸುತ್ತುತ್ತಾ ಇರೋದು. ನೋಡಿ, ಒಂದು ಪೂರ್ತಿ ಸುತ್ತಿದ ನಂತರ ಎಡ್ಜ್ನಲ್ಲಿ ಸೂಜಿ ದಾರದಿಂದ ಇದನ್ನು ಸ್ವಲ್ಪ ಹೊಲಿಬೇಕು. ಎಡ್ಜ್ನಲ್ಲಿ ಸರಿಯಾಗಿ ಅದು ಫಿಕ್ಸ್ ಆಗಬೇಕು, ಅದಕ್ಕಾಗಿ ಅಲ್ಲಿ ಮಾತ್ರ ಸ್ವಲ್ಪ ಹೊಲಿಗೆ ಹಾಕಬೇಕು. ಇಲ್ಲಿ ಹೊಲಿಗೆ ಹಾಕೋದು ಬೇಡ ಅಂದರೆ ನೀವು ಗ್ಲೂ ಗನ್ ಉಪಯೋಗಿಸಿ ಗಮ್ ಕೂಡ ಮಾಡಬಹುದು. ಇಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಲೂಸ್ ಅನಿಸಿದರೆ, ಸುತ್ತುವಾಗ ಅಷ್ಟೊಂದು ಟೈಟ್ ಆಗಿರಲಿಲ್ಲ ಅಂದರೆ ನಡುವೆ ಕೂಡ ಒಂದೊಂದು ಸ್ಟಿಚ್ ಮಾಡ್ಕೋಬಹುದು. ಯಾಕೆಂದರೆ ಪೂರ್ತಿ ಸುತ್ತಿ ಆದ ನಂತರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಳೆ ಲೂಸ್ ಆಗಿ ಅದು ಬಿಟ್ಕೊಂಡು ಹೊರಗೆ ಬಂದುಬಿಟ್ರೆ ವೇಸ್ಟ್ ಆಗೋಗುತ್ತೆ ಅಲ್ವಾ. ಹಾಗಾಗಿ ನಡುವೆ ಈ ತರಹ ಸ್ಟಿಚ್ ಮಾಡಿಕೊಂಡ್ರೆ ಸೇಫ್ ಆಗಿರುತ್ತೆ. ಈಗ ಒಂದನ್ನು ಸುತ್ತಿ ಆಗಿತ್ತಲ್ವ, ಅದು ಎಲ್ಲಿಗೆ ಮುಗಿದಿತ್ತೋ ಅಲ್ಲಿಂದ ಇನ್ನೊಂದು ಜಡೆ ಹೆಣ್ಕೊಂಡಿದ್ದ ಎಳೆಗಳನ್ನು ತಗೊಂಡ್ಬಿಟ್ಟು ಮತ್ತೆ ಇದೇ ತರಹ ಸ್ವಲ್ಪ ಹೊಲಿಗೆ ಹಾಕಿ, ಇಲ್ಲಿ ಹೊಲಿಗೆ ಹಾಕೋದು ಒಂದಕ್ಕೊಂದನ್ನು ಜೋಡಿಸೋದಕ್ಕೆ. ಹೊಲಿಗೆ ಬದಲಿಗೆ ನಾವು ಗ್ಲೂ ಗಮ್ ಕೂಡ ಉಪಯೋಗಿಸಬಹುದು. ಈಗ ನೋಡಿ, ಇದನ್ನು ಕೂಡ ಮೊದಲು ಹೇಗೆ ಸುತ್ತಿದ್ವಿ ಅಲ್ವಾ, ಅದೇ ತರಹ ಟೈಟಾಗಿ ಸುತ್ತುತ್ತಾ ಹೋಗಬೇಕು. ಇದೇ ಸೇಮ್ ಪ್ರೊಸೀಜರ್ನಲ್ಲಿ ಎಷ್ಟು ಎಳೆಗಳನ್ನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದಿಷ್ಟನ್ನು ಒಂದಾದರ ನಂತರ ಒಂದರ ಮೇಲೆ ಸುತ್ತುತ್ತಾ ಹೋಗಿ ನಡುವೆ ಸ್ವಲ್ಪ ಸ್ಟಿಚ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ, ಅರೆ ಹಳೆ ಲೆಗ್ಗಿನ್ಸ್ನ ಈ ಥರನೂ ಉಪಯೋಗಿಸಬಹುದಾ, ನಮಗೆ ಗೊತ್ತೇ ಇರಲಿಲ್ಲ ಅಂತ. ಈ ತರಹ ಹಳೆ ಬಟ್ಟೆಗಳ ಉಪಯೋಗ ಅಲ್ಲದೆ ಪ್ರತಿನಿತ್ಯ ಗೃಹಿಣಿಯರಿಗೆ ಬಳಕೆ ಆಗುವಂತಹ ಎಷ್ಟೊಂದು ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ಪ್ರತಿದಿನವೂ ಸಿಗುತ್ತೆ. ಸೊ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಅನ್ನಿಸ್ತು ಅಂದರೆ ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ. ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಗಿರುತ್ತೆ ನಾವು ಹಳೆ ಲೆಗ್ಗಿನ್ಸ್ಗಳನ್ನು ಉಪಯೋಗಿಸಿ ಏನು ರೆಡಿ ಮಾಡಿದ್ವಿ ಅಂತ. ಹೌದು, ನಿಮ್ಮ ಗೆಸ್ ಕರೆಕ್ಟ್. ಇಲ್ಲಿ ಒಂದು ಒಳ್ಳೆಯ ಡೋರ್ ಮ್ಯಾಟ್ ರೆಡಿ ಆಯಿತು.
ನೀವಿದಕ್ಕೆ ಇನ್ನೂ ಒಂದೆರಡು ಲೆಗ್ಗಿನ್ಸ್ ಸೇರಿಸಿದರೆ ಇದರ ಸುತ್ತಳತೆ ಕೂಡ ಜಾಸ್ತಿ ಆಗುತ್ತೆ. ಬಾತ್ರೂಮ್ ಡೋರ್ ಮುಂದೆ ಹಾಕಬಹುದು ಅಥವಾ ಮೇನ್ ಎಂಟ್ರೆನ್ಸ್ನಲ್ಲಿ ಕೂಡ ಹಾಕಬಹುದು. ಅಲ್ಲಿ ಬೇಡ ಅಂದರೆ ಬೆಡ್ರೂಮ್ನಲ್ಲಿ ಈ ತರಹ ಕಾಟ್ ಪಕ್ಕ ಕೂಡ ಬಳಸಬಹುದು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವೇಸ್ಟ್ ಅಂತ ಬಿಸಾಕುವ ಲೆಗ್ಗಿನ್ಸ್ಗಳಿಂದ ಒಂದೊಳ್ಳೆ ಡೋರ್ ಮ್ಯಾಟ್ ರೆಡಿ ಮಾಡ್ಕೋಬಹುದು. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.